ನಾನು ಮುಂಚಿಂದ ಹೇಳ್ತಾ ಬರ್ತಾಯಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ಉಪಮುಖ್ಯಮಂತ್ರಿ ವಿಷಯ ಬಂದಾಗ ನಮ್ಮ ಹಿಂದೆಯೇ ಹೇಳಿದರು ಹಿರಿಯರು, ಯಾರೂ ಸಹ ಉಪಮುಖ್ಯಮಂತ್ರಿ ವಿಷಯ ಡಿ ಸಿ ಎಮ್ ವಿಷಯ ಮಾತಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದರು. ಆದರೂ ಸಹ ಹಿರಿಯರೆಲ್ಲ ಏನು ಹಿರಿಯ ಸಚಿವರೇ ಮತ್ತೆ ಡಿ ಸಿ ಎಮ್ ವಿಷಯ ಇದ್ದಾಗ ಮತ್ತು ನಾವು ಹಿರಿಯರನ್ನ ಫಾಲೋ ಮಾಡಲೇಬೇಕಾಗ್ತದೆ. ಅದಕ್ಕೆ ಅವರು ಡಿ ಸಿ ಎಮ್ ಮಾಡೋ ವಿಷಯ ನನಗೆ ಅವ್ರು ಹೇಳೋದು ನೋಡಿದ್ರೆ ಅವರು 3 ಡಿ ಸಿ ಎಮ್ಮನ್ನೇ ಕೇಳ್ತಾ ಇದ್ದಾರೆ. 3 ಡಿ ಸಿ ಎಮ್ ಬೇಡ, 5 ಡಿ ಸಿ ಎಮ್ ಆರು ಮಾಡಲಿ, 1 ಡಜನ್ ಡಿ ಸಿ ಎಮ್ ಆರು ಮಾಡಲಿ. ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಡಿ ಸಿ ಎಮ್ ಮಾಡಲಿ. ಅಲ್ಲ, ಒಂದು ಕಡೆ ಸ್ವಾಮೀಜಿಗಳು ಒಪ್ಪನಾಗೆ ಹೌದು, ಸರಿ ಇದೆ. ಯಾಕೆಂದರೆ ಎಲ್ರಿಗೂ ಗೊತ್ತಿದೆ, ಈಗ ಮತದಾರ ಬಂಧುಗಳು ಭಾಳಷ್ಟು ಜನ ಅದನ್ನೇ ಮಾತಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಹೇಬರು ಹಾರ್ಡ್ ವರ್ಕಿಂದ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಬಂದಿದೆ. ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ 1 ಸೀಟ್ ಇದ್ದಂಥದ್ದು 9 ಸೀಟಿಗೆ ಬಂದಿದೆ. ಇಂಥವ್ರಿಗೆ ಅವಕಾಶ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ 5 ವರ್ಷ ಎಲ್ಲ ಮುಂದಿನ 5 ವರ್ಷವೂ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಯಾಕಪ್ಪ ಅಂದರೆ ಈಗ ಜನಪರವಾದಂಥ 5 ಗ್ಯಾರಂಟಿಗಳನ್ನು ಕೊಟ್ಟು ಈಗ ನೆಮ್ಮದಿಯ ಜೀವನಕ್ಕೆ ನಾವು ಕಾರಣ ಆಗಿದ್ದೀವಿ ಕಾಂಗ್ರೆಸ್ ಪಕ್ಷ. ಅದು ಮುಂದುವರಿಬೇಕು ಅನ್ನೋದು ನಮ್ಮ ಮತದಾರ ಬಾಂಧವಗಳು ಏನು ತಾಯಂದಿರಿದ್ದಾರೆ ಅವ್ರ ಆಶಯನೇ ಇದೆ. ಆಡಳಿತ ಭಾಳ ಚೆನ್ನಾಗಿ ಮಾಡಿರೋದಕ್ಕೆ ಕಳೆದ 5 ವರ್ಷದ ಆಡಳಿತ ನೋಡಿ ಮತ್ತೆ ಮುಂದಿನ 5 ವರ್ಷ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದು. ಸಿದ್ದರಾಮಯ್ಯ ಅವ್ರ ಪರವಾಗಿ ಒಂದು ಬಣ, ಇಲ್ಲಿ ಡಿ ಕೆ ಶಿ ಪರವಾಗಿ ಒಂದು ಬಣ, ಎಲ್ಲ ಒಂದು ಕಡೆ ಸರ್ಕಾರ ಅಸ್ಥಿರಗೊಳಿಸುತ್ತೆ. ಯಾವುದೇ ರೀತಿಯ ಬಣನೂ ಇಲ್ಲ, ಯಾವುದೇ ಅಸ್ಥಿರತೆಯೂ ಇಲ್ಲ. ಈ 1 ವರ್ಷದ ಮೇಲೆ 2 ತಿಂಗಳಾಗಿದೆ ನಮ್ಮ ಸರ್ಕಾರನೇ ಸ್ಟಾರ್ಟ್ ಆಗಿ. ಈ 5 ವರ್ಷ ಅಲ್ಲದೆ ಮುಂದಿನ 5 ವರ್ಷವೂ ಇದೇ ರೀತಿ ಸಿದ್ದರಾಮಯ್ಯ ಸಾಹೇಬರ ಒಂದು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರ ನೇತೃತ್ವದಲ್ಲಿ ಸರ್ಕಾರ ಚೆನ್ನಾಗಿ ನಡೀತದೆ. ಅದು ನಿಮ್ಮ ಒತ್ತಾಯ ಇದ್ದಾರೆ, ಇಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ. ಇವರು ಎಲಿಜಿಬಲ್ ಫಸ್ಟ್ ಲಿಸ್ಟಲ್ಲಿದ್ದಾರೆ. ಅವ್ರು ಮಾಡಲಿ, ಅವ್ರು ಮುಗಿದ ಮೇಲೆ ಯಾರನ್ನಾರು ಮಾಡಿ, ನಮ್ಮದೇನು ವಿರೋಧ ಇಲ್ಲ. ಯಾರು ಮಾಡಿ ಶಿವಗಂಗ ಬಸವರಾಜ್ ಒಬ್ಬರೇ ಮಾತಾಡ್ತಾರೆ, ಬೇರೆ ಶಾಸಕರು ಮಾತಾಡ್ತಾರೆ ಇಲ್ಲ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮೀಡಿಯಾದವರು ಜಾಸ್ತಿ ನನ್ನ ಜೊತೆ ಚೆನ್ನಾಗಿರೋದು, ನೀವು ನನ್ನ ಹತ್ರ ಬರೋದನ್ನು ನಾನೇ ಮಾತಾಡ್ತಾ ಇದ್ದೀನಿ. ಅಧ್ಯಕ್ಷರು ಬದಲಾವಣೆ ಆಗ್ಬೇಕಂತ ಹೇಳೋದು ಚರ್ಚೆ. ಅಧ್ಯಕ್ಷರು ಬದಲಾವಣೆ ಇಲ್ಲ, ಮುಖ್ಯಮಂತ್ರಿ ಆದ ನಂತರ ಆಟೋಮೆಟಿಕಲಿ ಅಧ್ಯಕ್ಷರು ಬದಲಾವಣೆ ಆಗ್ತದೆ. ಮುಖ್ಯಮಂತ್ರಿ ಸಿ ಎಂ ಆಗ್ತಾರೆ ಸರ್ ಡಿ ಕೆ ಶಿ ಈ ಅವಧಿಯಲ್ಲಿ ಹಾಗೆ ಆಗ್ತಾರೆ, ಮುಖ್ಯಮಂತ್ರಿ ಹಾಗೆ ಆಗ್ತಾರೆ, 100ಕ್ಕೆ 100 ಹಾಗೆ ಆಗ್ತಾರೆ. ಅಂತ ಪ್ರಯತ್ನಗಳು ಆಗ್ತಾ ಇದೆ. ಪ್ರಯತ್ನ ಏನಿಲ್ಲ, ಸ್ವಾಭಾವಿಕವಾಗಿ ಆ್ಯಕ್ಚುಲಿ ಅವ್ರು ಅವಾಗಲೇ ಆಗಬೇಕಿತ್ತು ಮುಖ್ಯಮಂತ್ರಿನ. ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ 5 ವರ್ಷದ ನೇತೃತ್ವದ ಸರ್ಕಾರ ಚೆನ್ನಾಗಿ ನಡೆಸಿದ್ರು ಅಂತೇಳಿ ಅವರಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದೆ. ಈ 5 ವರ್ಷ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಡಿ ಕೆ ಸಾಹೇಬ್. ಈಗ ಬಿಜೆಪಿ ಶಿವಗಂಗ ಬಸವರಾಜ್ ಅವರಿಗೆ ಚಾರ್ಜ್ ಮಾಡ್ತಿದ್ದಾರೆ, ಅದಕ್ಕೆ ಮಾತಾಡ್ತಿದ್ದಾರೆ ಅಂತೇಳಿ ಶಾಮೀಲ್ ಶಿಕ್ಷಕ. ಯಾವುದೂ ಚಾರ್ಜ್ ಇಲ್ಲ, ಏನಿಲ್ಲ. ನಾವೇನಪ್ಪ ಪಕ್ಷನಿಷ್ಠೆ. ನಮಗಿವತ್ತು ಶಾಸಕನಾಗಿದ್ದೀನಿ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ನನ್ನ ಮೇಲಿದೆ. ಅವರಿಗೆ ಒಂದು ಬೆಂಬಲ ಕೊಡಬೇಕು. ನಾವು ಯುವಕರಾಗಿ ನಮ್ಮ ಪಕ್ಷ ಆದಷ್ಟು ಇನ್ನೂ ಜಾಸ್ತಿ ಸಂಘಟನೆ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬೆಂಬಲ ಕೊಡ್ತಾನೆ ಬಂದಿದ್ದೀನಿ. ಹೈಕಮಾಂಡ್ ಇದಕ್ಕೆ ನಿರ್ಧಾರ ತಗೊಳ್ತದೆ. ಹೈಕಮಾಂಡೇ ತೀರ್ಮಾನ ಕೊನೆಗೆ. ಈಗ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಅಭಿಮಾನಿಗಳು ಕೆಲವು ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. ಸಹಜ, ನಾನು ಅಭಿಮಾನಿನೇ ಅಲ್ಲ ಅವರಿಗೆ, ಎಲ್ಲಿರೋ ಸರಿನೂ ಇದೆ. ಅಲ್ಲ, ಈಗ ನಿಮ್ಮ ಹಿಂದೆ ಹೇಳಿಕೆ ಇದೆ, ಇನ್ನೂ ಹಲವಾರು ಜನ ಶಾಸಕರಿದ್ದಾರೆ, ಒಬ್ಬರೇ ಶಿವಕುಮಾರ್ ಒಬ್ಬರೇ ಮಾತಾಡ್ತಾರೆ. ಮುಂಚಿಂದನೂ ಹೇಳ್ತಾ ಇದ್ದೀನಿ, 100ಕ್ಕೆ 100 ಸುಮಾರು ಜನ ಶಾಸಕರು ಅವ್ರು ಮುಖ್ಯಮಂತ್ರಿ ಆಗೋದು ಬಯಸ್ತಾ ಇದ್ದಾರೆ. ಅವರ ಡಿ ಸಿ ಎಮ್ ಕೇಳಿದ್ರು, ಮತ್ತು ಅವ್ರು ಡಿ ಸಿ ಎಮ್ ಇಂದೇನೋ ಭಾಳಷ್ಟು ಕೌಂಟ್ರಾ ಇದು ಅಥವಾ ಕೌಂಟ್ರಲ್ಲ. ಈಗ ಅವ್ರಿಗೆ ಡಿ ಸಿ ಎಮ್ ಬೇಕು, ಅವರು ಸಿ ಎಂ ಆಗಲೇಬೇಕು ಅಂತ ಒತ್ತಾಯ. ಸಿ ಎಮ್ ಆಗಲೇಬೇಕು, ಯಾಕೆಂದ್ರೆ ಪಕ್ಷಕ್ಕೋಸ್ಕರ ಅವರು ಆಗಲೇಬೇಕು. ಅಲ್ಲ, ಸಿ ಎಂ ಆಯ್ಕೆ ನಡೀತಿದೆ, ಹೈಕಮಾಂಡಲ್ಲಿ ನಡೀತಾ ಇದೆ, ಅದಕ್ಕೆ ಹಿಂಗೆ ಅಂದ್ರೆ ಯಾವುದೇ ರೀತಿ ಆ ಥರ ಬೆಳವಣಿಗೆ ಅಂತಲ್ಲ. ಅವ್ರಿಗೆ ಹೇಳಿದ್ನಲ್ಲ, ಡೇ 1 ಏನು ನಾವು 136 ಸೀಟ್ ಬಂದಾಗಲೇ ಮುಖ್ಯಮಂತ್ರಿ ಮಾಡಬೇಕಿತ್ತು. ಆದರೆ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರು ಅಧಿಕಾರನ. ಅವರು ಚೆನ್ನಾಗಿ ನಡ್ಕೊಂತ ಬರ್ತಿದ್ದಾರೆ. ಇವ್ರಿಗೇನು ಡಿ ಸಿ ಎಮ್ ಬೇಕು ಅಂದಾಗ ಅನಿವಾರ್ಯ ಪರಿಸ್ಥಿತಿ. ಅಷ್ಟು ಜನ ಡಿ ಸಿ ಎಮ್ ಆಗಬೇಕು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಸಿ ಎಮ್ ಮಾಡಿ ಡಿ ಸಿ ಎಮ್ ಮಾಡಲಿ. ಅಲ್ಲ, ಹಿಂದೆ ಒಂದ್ಸರಿ ಇದೇ ಥರ ನೀವು ಮಾತಾಡಿದಾಗ ಡಿ ಸಿ ಎಮ್ ವಿಚಾರ ಪ್ರಸ್ತಾಪ ಆದಾಗ ಮತ್ತೆ ತಣ್ಣಗಾಯಿತು. ಈ ಸಲ ತಣ್ಣಗಾಗುತ್ತೋ ಅಥವಾ ಯಾಕಂದರೆ ಬಿ ಜೆ ಪಿ ಒಂದು ಕಡೆ ಕಾಯ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಗೌರ್ಮೆಂಟ್ ಅಸ್ಥಿರ ಆಗುತ್ತೆ, ಬೀಳುತ್ತೆ. ಅದು ಹೆಂಗಾಗ್ತಿದೆ? 136 ಸೀಟ್ ಇದೆ, ತೀರಾ 110 ಸೀಟಲ್ಲಿ ನಾವೇನಾದ್ರು ವೇರಿ ಇದ್ದಿದ್ರೆ ಅವ್ರು ಏನಾರು ಅಸ್ಥಿರತೆ ಮಾಡಿ. 136 ಸೀಟ್ ಯಾವುದೇ ರೀತಿಯ ಅಸ್ಥಿರತೆ ಇಲ್ಲ. 100ಕ್ಕೆ 100 5 ವರ್ಷ ನಮ್ಮ ಸರ್ಕಾರ ಸಂಪೂರ್ಣ ನಾವೇ ಗೋವಿಂದ ಕಾರಜೋಳ ಮಾತಾಡ್ತಾ ಇದ್ದಾರೆ, 40 ಜನ ಶಾಸಕರು ರೆಡಿ ಆಗಿದ್ದಾರೆ ಆಲ್ರೆಡಿ, ಹಾಗಾಗಿ 4 ತಿಂಗಳು ಕಾದು ನೋಡಿ ಅಂತ ಹೇಳ್ತಾನೆ ಇದ್ದಾರೆ. ಯಾರು ಒಬ್ರನ್ನ ಹೋಗಿ ನೀವು ಮಾತಾಡಿಸಿ, ಯಾರು ಒಬ್ಬರು ರೆಡಿ ಇದ್ರೆ ಹೇಳ್ರಿ. ಯಾವುದೂ ಇಲ್ಲ, ಸುಮ್ಮನೆ ಊಹಾಪೋಹ. ಅವರು ಹಿಂಬಾಗಲಿಂದ ರಾಜಕೀಯ ಮಾಡೋ ಅಭ್ಯಾಸ ಅವರಿಗೆ. 2 ಸಾರಿ ಅಧಿಕಾರಕ್ಕೆ ಬಂದರೂ ಸಹ ಯಾವುದೋ ಅವರು ಬಹುಮತದಿಂದ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಲೂ ಒಂದು ಪ್ರಯತ್ನ ಮಾಡೋಣ, ಅಸ್ಥಿರತೆ ಮಾಡಿ 40 ಜನ ಇದ್ದಾರೆ ಅಂದರೆ ಇನ್ನೊಂದು 40 ಜನ ನಾವು ಫಸ್ಟ್ ಹೋಗೋಣ ಅಂತೇಳಿ ರೆಡಿ ಆಗಲಿ ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ನ ಶಾಸಕರಿಂದಲೇ ಈ ಸರ್ಕಾರ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಇಲ್ಲ. 136 ಸೀಟ್ ಕೊಟ್ಟಿದೆ, ಜನರ ಆಶೀರ್ವಾದ ಆಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಥ್ಯಾಂಕ್ ಯು.
ಕೊಡ್ಬೇಕಂತಲ್ಲ ಅಥವಾ ಈಗಲೇ ನಾವೇನು ಮುಖ್ಯಮಂತ್ರಿ ವಿಷಯ ಮಾತಾಡಿರಲಿಲ್ಲ. ಹಿರಿಯ ಸಚಿವರು ಏನು ಡಿ ಸಿ ಎಮ್ ಮಾಡಬೇಕು ಅಂದಾಗ ನಾನು ಮುಂಚಿಂದ ಹೇಳಿದ್ದೆ, ಡಿ ಸಿ ಎಮ್ಮು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟಿರೋದು ಅವರ ಒಂದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ, ಅವರ ಒಂದು ಪಕ್ಷದ ಪ್ರಾಮಾಣಿಕತೆ, ನಿಷ್ಠೆ, ಅವರ ಒಂದು ಸಂಘಟನೆಯನ್ನು ನೋಡಿ ಡಿ ಸಿ ಎಮ್ ಹುದ್ದೆಗೆ ಕೊಟ್ಟಿದ್ದರು. ಆದ ಕಾರಣ ಇದು ಜಾತಿ ಆಧಾರದ ಮೇಲೆ ಕೊಟ್ಟಿದ್ರೆ ಈಗ ಎಲ್ಲ ಜಾತಿ ಕೊಡಬೇಕಾಗ್ತದೆ. ಮೈಕ್ರೋ ಕಮ್ಯುನಿಟಿಗಳು ಸಹ ಬೆಂಬಲಿಸಿದ್ದಾವೆ. ಈ ಹಿಂದೆ ನಾವು ಯುರೋಪ್ ಮೈಲಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಮೈಕ್ರೋ ಕಮ್ಯುನಿಟಿ ಅಂತ ಒಂದು ಪಕ್ಷ. ಆ ರೀತಿ ನೋಡಿದ್ರೆ ಎಲ್ಲರನ್ನೂ ಮಾಡೋಕ್ಕಾಗ್ತದೆ. ಈಗ ಅದು ಅವಶ್ಯಕತೆ ಇರಲಿಲ್ಲ, ಹಿರಿಯ ಸಚಿವರು ಎತ್ತಿದ್ರಿಂದ ನಾನು ಸಹ ಮನವಿ ಮಾಡ್ತಾ ಇರೋದು, ಮುಖ್ಯಮಂತ್ರಿ ಮಾಡಿ ಎಷ್ಟು ಜನರು ಡಿಸೈಡ್ ಮಾಡ್ತಾರೆ.